ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮತ್ತೆ ಜರ್ಮನಿಯ ದ ಫೇಮಸ್ ಬ್ಲ್ಯಾಕ್ ಫಾರೆಸ್ಟ್ ರೀಜನಲ್ಲಿ ಕ್ಯಾಂಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಸೆಕೆಂಡ್ ಟೈಮ್. 2 years ಬ್ಯಾಕ್ ಕೂಡ ಬ್ಲ್ಯಾಕ್ ಫಾರೆಸ್ಟ್ ರೀಜನಲ್ಲಿ ಕ್ಯಾಂಪ್ ಮಾಡಿದ್ವಿ. ಹಾಗೆ ಮತ್ತೆ ತುಂಬಾ ಚೆನ್ನಾಗಿತ್ತು ರೀಜನ್. ಹಾಗಾಗಿ ಈ ಸರಿ ಕೂಡ ಬ್ಲ್ಯಾಕ್ ಫಾರೆಸ್ಟಲ್ಲಿ ಕ್ಯಾಂಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈ ಸರಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಬನ್ನಿ ನೋಡೋಣ. ಲಾಸ್ಟ್ ವೀಕ್ ಜರ್ಮನಿಯಲ್ಲಿ ಹೀಟ್ ವೇವ್ ಇತ್ತು. ಅದ್ರ ಬಗ್ಗೆ ಎಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಹಾಗೆ ತುಂಬಾ ಜನ ಕೇಳ್ತಿದ್ರಿ ಏನಕ್ಕೆ ನ್ಯೂಸ್ ಅಲ್ಲೆಲ್ಲ ಬರ್ತಿದೆ 40 ಡಿಗ್ರಿಗೆನೆ, ನಮ್ಮಲ್ಲಿ 40 ಡಿಗ್ರಿ ಎಲ್ಲ ಕಾಮನ್ ಸಮ್ಮರ್ ಅಲ್ಲಿ ಅಂತ ಹೇಳಿ. ಸೊ ಏನಕ್ಕಂದ್ರೆ ಇಲ್ಲಿ 40 ಡಿಗ್ರಿವರೆಗೂ ಹೋಗೋದು ಕಾಮನ್ ಅಲ್ಲ, ಅದು ತುಂಬಾ ವರ್ಷಗಳ ಆದ್ಮೇಲೆ ಈ ರೆಕಾರ್ಡ್ ಆಗಿರೋದಂತೆ. ಅಷ್ಟು ಡಿಗ್ರಿ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿರೋದಂತೆ. ಅದು ನಾವಿರೋ ಪ್ಲೇಸ್ ಅಲ್ಲಿ 37 ಡಿಗ್ರಿ ಇತ್ತು, ಬಟ್ ಕೆಲವೊಂದು ಪ್ಲೇಸ್ ಅಲ್ಲಿ 40 ಡಿಗ್ರಿ 41 ಡಿಗ್ರಿ ವರ್ಗು ಹೋಗಿದೆ. ಅದೇ ಹೈಯೆಸ್ಟ್ ಅಂತ. ಇಲ್ಲಿ ಹೀಟ್ ಜಾಸ್ತಿ ಇರುತ್ತೆ, ತಣ್ಣಗಿನ ಗಾಳಿ ಇರಲ್ಲ. ಸೊ ಹಂಗಾಗಿ ಅದು ಹೀಟ್ ವೇವ್ ಹೆಂಗಿರುತ್ತೆ ಅಂದ್ರೆ, ಓಕೆ ಇಲ್ಲಿ 40 ಡಿಗ್ರಿ ಇದೆ ಅಂತಂದ್ರೆ ನಮ್ಮಲ್ಲಿ ಒಂದು 50 ಡಿಗ್ರಿ ಬಂದ್ರೆ ಯಾವ ತರ ಫೀಲ್ ಆಗುತ್ತೆ ನಮಗೆ, ಹೀಟ್ ಶೆಕೆ ತಡ್ಕೊಳಕ್ ಆಗಲ್ಲ, ಆ ತರ ಫೀಲ್ ಆಗ್ತಿರುತ್ತೆ. ಜರ್ಮನಿಯಲ್ಲಿ ಹೀಟ್ ವೇವ್ ಅನ್ಕಾಮನ್. ಹಾಗೆ ಇಲ್ಲಿ ಮನೆಗಳನ್ನ ಹೇಗ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಚಳಿಗಾಲಕ್ಕೆ ತಕ್ಕಂತೆ ಮಾಡ್ಕೊಂಡಿರ್ತಾರೆ. ಚಳಿಗಾಲದಲ್ಲಿ ಏನ್ ಮಾಡಿದ್ರೆ ಮನೆ ಒಳಗೆ ವಾರ್ಮ್ ಇರುತ್ತೆ ಅಂತ ನೋಡ್ಕೊಂಡು ಎಲ್ಲ ಮನೆಗಳನ್ನ ಕಟ್ಟಿಸ್ಕೊಂತಾರೆ. ಒಳಗಡೆ ಬೆಚ್ಚಗಿರುತ್ತಲ್ಲ, ಹೀಟ್ ನ ಇನ್ನೂ ಜಾಸ್ತಿ ಮಾಡುತ್ತೆ ಮನೆ ಒಳಗಡೆ ಇದ್ದಾಗ. ಈ ವರ್ಷ ಅಚಾನಕ್ ಆಗಿ ಹೀಟ್ ವೇವ್ ಬಂದಿದೆ. ಹೀಟ್ ವೇವ್ ಬಂದು ಎಲ್ರು ಈ ಹೀಟ್ ವೇವ್ ಬಗ್ಗೆ ಮಾತಾಡೋ ಹಾಗೆ ಮಾಡಿದೆ. 1 ವಾರ ಕಳೆಯೋದಿಕ್ಕೆ ತುಂಬಾನೇ ಕಷ್ಟ ಆಗಿದೆ ಇಲ್ಲಿನ ಜನರುಗಳಿಗೆ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾನೇ ಎಫೆಕ್ಟ್ ಆಗಿದೆ ಆ ಹೀಟ್ ವೇವ್ ಇಂದ. ಜರ್ಮನಿ ಅಷ್ಟೇ ಅಲ್ಲ, ಫ್ರಾನ್ಸ್ ಅಲ್ಲಿ ಮತ್ತೆ ಇನ್ನೊಂದು ಯಾವ್ದೋ ಕಂಟ್ರಿಲಿ ಕೂಡ ಈ ತರ ಹೀಟ್ ವೇವ್ ಆಗಿದೆ ಅಂತ ಕೇಳ್ಪಟ್ಟೆ. ಉದಯ್, ಏನಿದು ಟ್ರಾಫಿಕ್ ಜಾಮ್ ಇಷ್ಟೊಂದಾಗ್ಬಿಟ್ಟಿದೆಯಲ್ಲ? ಏನೋ ಆಕ್ಸಿಡೆಂಟ್ ಆಗಿರ್ಬೇಕು, ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ. ಗೊತ್ತಿತ್ತು ಯೂಶಲಿ ಫ್ರೈಡೇ ಈ ಟೈಮಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ, ಆದ್ರೂ ಬೇಗ ಹೊರಟೆ. ಏನು ಮಾಡೋದು, ಇವತ್ತು ಜಾಸ್ತಿನೇ ಆಗಿದೆ, ಏನಂತ ಗೊತ್ತಾಗ್ತಿಲ್ಲ. ಎಷ್ಟು ಗಂಟೆ ಒಳಗಡೆ ಹೋಗ್ಬೇಕು ಅಲ್ಲಿಗೆ? ಅಲ್ಲಿ 6 ಗಂಟೆ ಒಳಗೆ ಹೋಗ್ಬೇಕು. ಇವಾಗ ಟೈಮು 5:55 ರೀಚ್ ಆಗ್ತಿ ಅಂತ ತೋರಿಸ್ತಿದೆ. ಇನ್ನು 5 ನಿಮಿಷ ನೋಡಬೇಕು. ಫೈನಲಿ ಕ್ಲಿಯರ್ ಆಯಿತು. ಆಕ್ಸಿಡೆಂಟ್ ಆಗಿದೆ ಅದು ಉದಯ್, ಎಲ್ಲ ಸುಟ್ಟೋಗಿರೋದು. ಫೈನಲಿ ಇವಾಗ ಟ್ರಾಫಿಕ್ ಜಾಮ್ ಎಲ್ಲ ಕ್ಲಿಯರ್ ಆಯಿತು. ಅದೊಂದು ಕಾರಲ್ಲಿ ಸ್ಟಾಪ್ ಆಗಿದ್ದಕ್ಕೆ ಎಷ್ಟು ಜನ ಪ್ರಾಬ್ಲಮ್ ಆಯಿತು ಅಂದರೆ ಆಲ್ಮೋಸ್ಟ್ 1 hour ಅಂತೂ ನಾವಲ್ಲಿ ಮೂವ್ ಮಾಡ್ಕೊಂಡೇ ಬಂದ್ವಿ. ಸೊ ಇವಾಗ ಬೇಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಎಲ್ರಿಗೂ ಮತ್ತೊಮ್ಮೆ ಬ್ಲ್ಯಾಕ್ ಫಾರೆಸ್ಟ್ಗೆ ಸ್ವಾಗತ. ನಾವಿವಾಗ ಜರ್ಮನಿಯ ಫ್ರೈಬುರ್ಗ್ ಅನ್ನೋ ಊರಲ್ಲಿದ್ದೀವಿ. ಇದು ಜರ್ಮನಿಯಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಅಂತಾನೆ ಹೇಳ್ಬೋದು. ತುಂಬಾ ಹಳೆ ಸಿಟಿ, ಹಾಗೆ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ ಎಲ್ಲ ಅಂತ. ಹಾಗೆ ಈ ಊರಿನ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಊರಲ್ಲಿ ಜಾಸ್ತಿ ಸೈಕಲ್ ಯೂಸ್ ಮಾಡ್ತಾರೆ. ಎಲ್ಲಿ ಹೋದ್ರೂ ಸೈಕಲ್ ನೋಡಕ್ ಸಿಗುತ್ತೆ ಮಾತ್ರ. ಕ್ಯಾಂಪ್ ಸೈಟ್ಗೆ ಇನ್ನ 3 minutes ತೋರಿಸ್ತಿದೆ. ಓಪನ್ ಇತ್ತಾ? ಲಕ್ಕಿಲಿ ಇದ್ರು. ನಾವು 10 minutes ಲೇಟಾಗಿ ಬಂದ್ವಿ. 6 ಗಂಟೆಗೆ ಕ್ಲೋಸಿಂಗ್ ಟೈಮ್ ಇತ್ತು. ನಾವು 6:10ಕ್ಕೆ ರೀಚ್ ಆದ್ವಿ. ಸ್ವಿಮ್ಮಿಂಗ್ ಪೂಲ್ ಪಾಸ್ ಕೊಟ್ಟಿದ್ದಾರೆ. ಮತ್ತೆ ಆಮೇಲೆ ಫ್ರೈಬುರ್ಗು TTC ಎಲ್ಲ ಹೋಗೋದಕ್ಕೂ ಫ್ರೀ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ್ದು ಬೇಕಾದ್ರೂ 3 days ಯೂಸ್ ಮಾಡ್ಬೋದು. ಹೌದಾ? ಯಾವ ಪ್ಲೇಸ್ ಬೇಕಾದ್ರೂ ತಗೋಬೋದಾ ಅಥವಾ ಬುಕ್ ಮಾಡಿದ್ದ? ಸೊ ಇವಾಗ ಇಲ್ಲೆಲ್ಲೋ ನಮ್ಮ ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ಇವಾಗ ಟೆಂಟ್ ಹಾಕೋಣ ಬನ್ನಿ. ಇದೆ ನೋಡಿ ನಮಗೆ, ಅಂದ್ರೆ ನಾವು ಬುಕ್ ಮಾಡಿರೋ ಪ್ಲೇಸ್ ಟೆಂಟ್ ಹಾಕೋದಿಕ್ಕೆ 73-74 ಅಂತಿದೆ. 74 ಇಲ್ಲಿಂದ ಅಲ್ಲಿವರೆಗಿದೆ. ಅಲ್ಲಿ ಇವಾಗ ಟೆಂಟ್ ಹಾಕಬೇಕು. ಬನ್ನಿ ಇವಾಗ ಟೆಂಟ್ ಹಾಕೋಣ. ಇಲ್ಲಿ ತುಂಬಾ ಕ್ಯಾಂಪ್ ಸೈಟ್ಗಳಿದೆ ಈ ರೀಜನಲ್ಲಿ. ಲಾಸ್ಟ್ ಟೈಮ್ ಹೋಗಿದ್ದು ಬೇರೆ, ಈ ಸರಿ ಬಂದಿರೋದೇ ಬೇರೆ ಕ್ಯಾಂಪ್ ಸೈಟ್. ನೋಡೋಣ ಇದು ಹೇಗಿದೆ ಅಂತ ಹೇಳಿ, ಆಮೇಲೆಲ್ಲ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರೋಣ. ಇವಾಗ ಅವರು ಸ್ಟಾರ್ಟ್ ಮಾಡಿದರೆ ಟೆಂಟ್ ಹಾಕೋಕ್ಕೆ. ರೆಡಿಯಾಗಿದೆ ಟೆಂಟ್. ಇವಾಗ ಎಲ್ಲ ಎಫರ್ಟ್ ಆಗ್ತಿರೋದು ಉದಯ್. ನನ್ನ ಹೆಲ್ಪ್ ಇಲ್ಲದೆ, ಅಂದರೆ ಜಾಸ್ತಿ ಏನು ಹೆಲ್ಪ್ ಮಾಡಿಲ್ಲ, ಸ್ವಲ್ಪ ಅಷ್ಟೇ ಹೆಲ್ಪ್ ಮಾಡಿರೋದು. ನನ್ನ ಹೆಲ್ಪ್ ಇಲ್ಲದೆ ಫುಲ್ಲು ಟೆಂಟ್ ಹಾಕ್ತಿದ್ದಾರೆ. ಆ ಕಡೆ ಸೈಡ್ ರೋಡ್ ಇದೆ, ಸೊ ನಾವು ಅದಕ್ಕೆ ಎಂಟ್ರೆನ್ಸ್ನ ಈ ಕಡೆ ಹಾಕ್ಕೊತಿದ್ದೀವಿ. ಬಟ್ ಈ ಕಡೆ ಕೂಡ ಈ ಥರ ಇದೆ. ಇಟ್ಸ್ ಓಕೆ, ರೋಡಿಗೆ ಹಾಕೋದಕ್ಕಿಂತ ಈ ಸೈಡ್ ಬೆಟರ್ ಅಂತೇಳಿ ಈ ಕಡೆ ಹಾಕ್ಕೊತಾ ಇದ್ದೀವಿ.
Morgen gehen wir Schwimmbad in Rollercoaster und was Kinderspielen. Komm mit, wir gehen morgen, okay? Und dann können wir Eis essen und Saft trinken, okay? ವೇರ್ ಹ್ಯಾಡ್ ಗೆಸಾಟ್ Papa. ವೇರ್ ಕ್ಲೇಶ್ Ja. ಸಮ್ಮರಲ್ಲಿ ಅಷ್ಟೇ ಈ ಥರ ಕೆಲಸ ಎಲ್ಲ ಮಾಡೋಕ್ಕಾಗೋದು. ಅದಕ್ಕೆ ಸಿಯಾ ನೋಡಿ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದೀಯಾ? Pasta. ಚಿನ್ನಿ ಬೆಡ್ ರೆಡಿ ಆಗ್ತಿದೆ. ಎಲ್ಲೋದ್ಲು? ಉದಯ್ ಬೆಡ್ ಹಾಕಿದ್ರೆ ಮುಗೀತಾ? ರೆಡಿನಾ? ಎಸ್ ರೆಡಿ. ಮುಗೀತಾ? ಅಂತೂ ಟೆಂಟೆಲ್ಲ ಹಾಕಿ ಆಯಿತು. ಬೆಡ್ ಹಾಕೋದೊಂದು ಬೆಡ್ ಅದು ಅದ್ರ ಪಾಡಿಗೆ ಅದಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂತ. ಹಾಗೆ ಕ್ಯಾಂಪ್ ಸೈಟ್ ಹೇಗಿದೆ ಗೊತ್ತಾ? ತುಂಬ ಚೆನ್ನಾಗಿದೆ. ಮತ್ತು ಎಷ್ಟೊಂದು ಕ್ಯಾರವೆನ್, ಕ್ಯಾಂಪರ್ ವ್ಯಾನ್, ಟೆಂಟ್ ಮತ್ತು ಈ ಥರದಕ್ಕೆಲ್ಲ ಏನಂತಾರೆ ಅಂತ ಗೊತ್ತಿಲ್ಲ, ಇದೆಲ್ಲ ಇದೆ ನೋಡಿ ಇಲ್ಲಿ. ಈ ಥರದನ್ನು ಕೂಡ ನಾವು ಇಲ್ಲೇ ರೆಂಟ್ ಮಾಡ್ಬೋದು. ಎಸ್, ಬೆಡ್ ಕೂಡ ರೆಡಿ ಆಯಿತು. ಸಿಯಾ ಇವಾಗ ಫ್ರೆಶ್ ಆಗಿ ಬಂದಿದ್ದಾಳೆ. ಚಿನ್ನಿ ಏನು ಮಾಡ್ತೀಯಾ ಇವಾಗ? Noodles. ಇವಾಗ ಸ್ಪಗೆಟಿನ ಬೇಯಕ್ಕೆ ಇಟ್ಟಿದ್ದೀನಿ. ಏನು ನೋಡ್ತಿದ್ದೀರಾ ನೀವಿಬ್ರು? ಏನೇನಿದೆ ಅಂತ ನೋಡ್ತಾ ಇದ್ದೀವಿ ಕಂಪ್ಲೀಟಲ್ಲಿ. ಹೌದಾ? ನಾವು Spielplatz spielen. ಹೌದೇನೋ ಚಿನ್ನಿ, ಹೆಲ್ಪ್ ಮಾಡಲ್ಲ ನನಗೆ? Sorry, Mama. Maybe tomorrow, okay? ಓಕೆ Tomorrow I can, maybe. ಓಕೆ. ಓಕೆ, ಲೆಟ್ಸ್ ಗೋ. Bye bye. ಸಿಯಾ ಇಸ್ ಬ್ಯಾಕ್. ಇವಾಗ ಸ್ಪಗೆಟಿ ಬೆಂದಿದೆ. ಸೊ ಸಿಯಂಗೆ ಬರೀ ಪ್ಲೇನ್ ತಿಂದು ಅಭ್ಯಾಸ, ಹಾಗಾಗಿ ನಾನೇನು ಹಾಕ್ತಿಲ್ಲ ಅವಳಿಗೆ. ಜಸ್ಟ್ ಇದನ್ನ ಹಾಕ್ಕೊಡೋಣ. ಮನೆಯಿಂದ ಬಟರ್ ತಂದಿದೆ. ಏನಂದ್ರೆ ಫ್ರಿಜ್ಜಿಂದ ತೆಗೆದು 9 hours ಆಗಿದೆ, ಮೆಲ್ಟ್ ಆಗಿಲ್ಲ ನೋಡಿ. ಏನು ಅಂತ ನನಗೂ ಗೊತ್ತಿಲ್ಲ. ನಿಂಗೇನಾದ್ರೂ ಗೊತ್ತಾ? ಫಸ್ಟಿಗೆ ನೀರೆಲ್ಲ ತಕ್ಕೊಂಡ್ಬಿಡೋಣ. ಲಾಸ್ಟ್ ಟೈಮು ಇಟಲಿ ಹೋಗ್ಬೇಕಾದ್ರೆ ನಾವು ಈ ಸ್ಪಗೆಟಿನ ಒಂದು ರೆಸ್ಟೋರೆಂಟಲ್ಲಿ ತಿಂದಿದ್ವಿ. ಅದಾದಮೇಲೆ ಮನೇಲಿ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಏನು ಜಾಸ್ತಿ ಟೈಮ್ ಬೇಡ, ಮನೇಲಿ ಏನು ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದಾಗ ಇದು ಮಾಡ್ತೀವಿ. ಜಾಸ್ತಿ ಆಲಿವ್ ಆಯಿಲ್ ಹಾಕ್ಕೊಳ್ಳೋದು ಇದಕ್ಕೆ. ಆಲಿವ್ ಆಯಿಲ್ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ, ಘಮ ಅಂತಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಲಿವ್ ಆಯಿಲ್ ಹಾಕ್ಕೊಳ್ಳಿ, ಸಾಕು ಅನಿಸುತ್ತೆ. ಅದಾದಮೇಲೆ ಆಲಿವ್ ಆಯಿಲ್ ಕಾದ್ಮೇಲೆ ಲಾಟ್ ಆಫ್ ಗಾರ್ಲಿಕ್ ಹಾಕ್ಕೊಳ್ಳಿ. ಗಾರ್ಲಿಕ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಪಗೆಟಿ ಹಾಕಿ ಜಸ್ಟ್ ಒಂದು 2 ರೌಂಡ್ ಈ ಥರ ತಿರುಗಿಸಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ತಿನ್ನೋದು ಅಷ್ಟೇ. La 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 la. ನಾನು ಬಂದಾಗ ಇಲ್ಲಿ ಜನ ಎಲ್ಲ ಪಾತ್ರೆ ತೊಳಿತಿದ್ರು ಆಯಿತಾ. ನೋಡಿದ್ರೆ ಇವಾಗ ಎಷ್ಟು ನೀಟ್ ಮಾಡಿ ಇಟ್ಟು ಹೋಗಿದ್ದಾರೆ ನೋಡಿ. ಎಲ್ಲಾದರೂ ಪಾತ್ರೆ ತೊಳೆದು, ಅದು ಇವಾಗ ಪಾತ್ರೆ ತೊಳೆದು ಹೋಗಿರೋ ಥರ ಇದೆಯಾ? ಪಾತ್ರೆ ತೊಳೆದಾದ್ಮೇಲೆ ಇಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡೋದು ಅಷ್ಟೇ ಅಲ್ಲ, ಟಿಶ್ಯೂ ತೊಗೊಂಡು ಇಲ್ಲೆಲ್ಲ ಒರೆಸಿ ಹೋದರು. ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ ನೋಡಿ. ಹಾಗೆ ಇಲ್ಲಿ ಏನೋ ನಾವು ಏನಾದರೂ ಸ್ಟವ್ ತಂದಿಲ್ಲ ಅಂತಂದರೆ ಇಲ್ಲಿ ಬಂದು ಅಡುಗೆ ಮಾಡ್ಕೊಬೋದು. ಫ್ರಿಜ್ ಇದೆ, ಮತ್ತು ಅದೇನು ಡಿಶ್ ವಾಷರು ಅದು ಕೂಡ ಎಲ್ಲ ಇದೆ. ಸೊ ಇವಾಗ ನಂದು ಪಾತ್ರೆ ಎಲ್ಲ ತೊಳೆದಾಯಿತು, ನಾನು ಕ್ಲೀನ್ ಮಾಡಿ ಹೋಗಬೇಕು. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ಟಯರ್ಡ್ ಆಗಿದ್ರಿಂದ ನಿದ್ದೆ ಚೆನ್ನಾಗಾಯಿತು. ಇವಾಗ ಕಾಫಿ ಮಾಡೋ ಟೈಮು ಎಷ್ಟು ಗಂಟೆ ಆಗಿದೆ ಅಂದರೆ 8:15 ಆಗಿದೆ. ಇದ್ದಾಗ 8 ಗಂಟೆ. ಸೊ ಇವಾಗ ಕಾಫಿ ಮಾಡೋಣ ಬನ್ನಿ. ಆ ಕಡೆ ಕೂತ್ಕೊಂಡ್ರೆ ನೆರಳು ಚಳಿ ಆಗುತ್ತೆ, ಈ ಕಡೆ ಕೂತ್ಕೊಂಡ್ರೆ ಬಿಸಿಲು. ಸ್ವಲ್ಪ ಹೊತ್ತಾದ್ಮೇಲೆ ಹಂಗೆ ಬಿಸಿಲು ಮುಖ ಕೊಡ್ದಂಗೆ ಅನಿಸುತ್ತೆ. ಬಟ್ ಅಲ್ಲಂತೂ ಕೂರಕ್ಕಾಗಲ್ಲ, ಇಲ್ಲೇ ಕೂರ್ಬೇಕು. ಅದಕ್ಕೆ ಇವಾಗ ಬಿಸಿಲಿಗೆ ಚೇರ್ ಹಾಕೊಂಡು ಕೂತಿದ್ದೀವಿ.
ವಾಶ್ ಮಾಡ್ಕೊಂಬರೋಕ್ಕೆ ಒಬ್ಬಳೇ ಹೋಗಿ ಬರ್ತಾ ಇದ್ದಾಳೆ. ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇವಾಗ. ಹೌದೈ ಬ್ರೇಕ್ಫಾಸ್ಟ್. ಥ್ಯಾಂಕ್ ಯು. ಕಲ್ಲು ಮಣ್ಣು ಎಲ್ಲ ತಗೊಂಡು ಅದರಲ್ಲೇ ಆಟ ಆಡ್ತಿರೋದು. ಸಿಯನ್ ಬ್ರೇಕ್ಫಾಸ್ಟ್ ರೆಡಿ ಇದೆ. ಸಿಯನ್ಗೆ ಪೀನಟ್ ಬಟರ್ ಆ್ಯಂಡ್ ಬ್ಲೂಬೆರೀಸ್, ಹನಿ ಪೀನಟ್ ಬಟರ್ ಬ್ಲೂಬೆರಿ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಅವಕಾಡೋ ಬ್ರೆಡ್, ಸ್ವಲ್ಪ ಬ್ಲೂಬೆರೀಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಇವತ್ತೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಅಡ್ವೆಂಚರ್ ಆಗಿರೋ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡಿದ್ದೀವಿ. ಅದು ಏನು, ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡಬೇಕಂತ ಹೇಳಿದ್ರೆ ನೀವು ಮುಂದಿನ ವಿಡಿಯೋ ನೋಡಬೇಕು. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ 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 ಫ್ರಮ್ ಶ್ವರ್ಟ್ಸ್ ವರ್ಲ್ಡ್.